ಬೆಂಗಳೂರಿನ ಬಾಸ್ಟಿನ್ ಪಬ್ ಮೇಲೆ ಐಟಿ ಅಧಿಕಾರಿಗಳ ಮೆಗಾ ರೇಡ್. ಬಾಲಿವುಡ್ ಸ್ಟಾರ್ ನಟಿ ಶಿಲ್ಪಾ ಶೆಟ್ಟಿ ಒಡೆತನದ ಬಾಸ್ಟಿನ್ ಪಬ್ ಐಟಿ ದಾಳಿ ಯಾಕಾಯ್ತು ಅಂತ ಕೇಳಿದ್ರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ. ಬಾಸ್ಟಿನ್ ಪಬ್ ಕರ್ಮಕಾಂಡ ಒಂದ ಎರಡ ಹೇಳ್ತೀವಿ ನೋಡಿ. ಬಾಸ್ಟಿನ್ ಪಬ್ ಒಟ್ಟು ಪ್ರಾಜೆಕ್ಟ್ ಬರೋಬ್ಬರಿ 50 ಕೋಟಿ ರೂಪಾಯಿ. 50 ಕೋಟಿಯಲ್ಲಿ 30 ಕೋಟಿ ಬಂಡವಾಳ ಹಾಕಿರೋದು ಬೇರೆ ಯಾರು ಅಲ್ಲ, ಅಬಕಾರಿ ಅಧಿಕಾರಿ. ಬೆಂಗಳೂರಿನ ಎಕ್ಸೈಸ್ ಇಲಾಖೆಯ ಹಿರಿಯ ಅಧಿಕಾರಿ. 30 ಕೋಟಿ ಹೂಡಿಕೆ ಬೇನಾಮಿ ಹೆಸರಿನಲ್ಲಿ ಬಾಸ್ಟಿನ್ ಪಬ್ ನಲ್ಲಿ 30 ಕೋಟಿ ಹೂಡಿದ ಅಧಿಕಾರಿ. ಇಷ್ಟೇ ಅಲ್ಲದೆ ಗೋವಾದಲ್ಲಿರುವ ಬಾಸ್ಟಿನ್ ಪಬ್ ಮೇಲೂ ಹಣ ಹೂಡಿಕೆ. ಕರ್ನಾಟಕದಲ್ಲಿ ಕೋಟಿ ಕೋಟಿ ಲೂಟಿ ಮಾಡಿ ಮುಂಬೈ ಗೋವಾದಲ್ಲಿ ಬಳಕೆ. ಬಾಲಿವುಡ್ ನಟಿ ಶಿಲ್ಪಾ ಶೆಟ್ಟಿ ಮಾಲೀಕತ್ವದಲ್ಲಿ ಕೋಟಿ ಕೋಟಿ ಹೂಡಿಕೆ. ಎಕ್ಸೈಸ್ ಡಿಪಾರ್ಟ್ಮೆಂಟ್ ನಲ್ಲಿದ್ದು ಲೂಟಿ ಮಾಡಿರುವ ಹಿರಿಯ ಅಧಿಕಾರಿ. ಬೆಂಗಳೂರು ಬಾಸ್ಟಿನ್, ಗೋವಾ ಬಾಸ್ಟಿನ್, ಮುಂಬೈ ಬಾಸ್ಟಿನ್ ನಲ್ಲಿ ಹೂಡಿಕೆ. ಸೊ ಬೇನಾಮಿ ಹೆಸರಲ್ಲಿ ಎಲ್ಲಾ ಕಡೆ 50% ಹೂಡಿರುವ ಎಕ್ಸೈಸ್ ಅಧಿಕಾರಿ. ಅವರಿಗೆ ಹೇಳಿದ್ರೆ ಪೊಲೀಸರು ಅವ್ರು ಹೇಳ್ತಾರಂತೆ. ಯಾರು ಅಪಾರ್ಟ್ಮೆಂಟ್ ಏನ್ ತಗೊಂತಾರೆ? ಬೇನಾಮಿ ಹೆಸರಲ್ಲಿ ಎಲ್ಲಾ ಕಡೆ 50% ಹೂಡಿರೋ ಎಕ್ಸೈಸ್ ಹಿರಿಯ ಅಧಿಕಾರಿ. ಬೇನಾಮಿ ವ್ಯಕ್ತಿ ಮೂಲಕ ಬಾಸ್ಟಿನ್ ಪಬ್ ಮೇಲೆ ಬಂಡವಾಳ ಹೂಡಿಕೆ. ಈ ಎಕ್ಸೈಸ್ ಇಲಾಖೆಯ ಹಿರಿಯ ಅಧಿಕಾರಿ ಒಂದು ದಿನದ ಆದಾಯ 1 ಕೋಟಿ. ಬಾಸ್ಟಿನ್ ಪಬ್ ನಲ್ಲಿ ಕೆಲವೇ ಗಂಟೆಗಳಲ್ಲಿ 25 ಲಕ್ಷದಿಂದ 50 ಲಕ್ಷ ವ್ಯಾಪಾರ. ಡ್ರಗ್ಸು, ಗಾಂಜಾ ಪಾರ್ಟಿ ಸೇರಿ ಹಲವು ಎಂಜಾಯ್ಮೆಂಟ್ಗೆ ಲಕ್ಷ ಲಕ್ಷ ರೇಟು. ನೋಡಿದ್ರಲ್ವಾ, ಈ ಶಿಲ್ಪಾ ಶೆಟ್ಟಿಗೂ ಅಂದ್ರೆ ಬಾಲಿವುಡ್ ನಟಿ ಶಿಲ್ಪಾ ಶೆಟ್ಟಿ ಒಡೆತನದ ಇದು ಬಾಸ್ಟಿನ್ ಪಬ್. ಇದ್ರ ಮೇಲೆ ಈಗ ಐಟಿ ಅಧಿಕಾರಿಗಳು ರೇಡ್ ಅನ್ನ ಮಾಡಿದ್ದಾರೆ. ಇಲ್ಲಿ ಬರೀ ಡ್ರಗ್ಸು, ಗಾಂಜಾ, ಇನ್ನು ಯಾರೋ ಅಂಡರ್ ವರ್ಲ್ಡ್ ಡಾನ್ಗಳು ಬಂದಲ್ಲಿ ಕುತ್ಕೊಳ್ಳೋದು, ರೌಡಿಸಮು ಎಲ್ಲ ತುಂಬಿರುವಂತಹ ಅಡ್ಡ ಅಂತ ಹೇಳಿದ್ರೆ ಬಾಸ್ಟಿನ್ ಪಬ್. ಅರೆ ನೂರಾರು ಕಂಪ್ಲೇಂಟ್ ಬಂದ್ರು ಕೂಡ ಇಲ್ಲಿ ಡೋಂಟ್ ಕೇರ್. ಯಾಕೆ ಹೇಳಿ, ಇಲ್ಲಿರುವಂತಹ ಹಿಂದ್ಗಡೆ ಇರುವಂತಹ ಸ್ಟೋರಿ ಕೇಳಿದ್ರೆ ನೀವೇ ಬೆಚ್ಚಿ ಬೀಳ್ತೀರಾ. ಈ ಪಬ್ಗೆ ಅಂದ್ರೆ ಶಿಲ್ಪಾ ಶೆಟ್ಟಿ ಜೊತೆ ಸ್ಲೀಪಿಂಗ್ ಪಾರ್ಟ್ನರ್ ಬೇನಾಮಿ ಆಗಿ ಹಾಕಿರೋದು ಬೇರೆ ಯಾರು ಅಲ್ಲ, ಎಕ್ಸೈಸ್ ಡಿಪಾರ್ಟ್ಮೆಂಟ್ ನ ಹಿರಿಯ ಅಧಿಕಾರಿ. ಸೊ 50 ಕೋಟಿ ಇದ್ರೆ ಇವನೇ 30 ಕೋಟಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವನು ಹಾಕಿದಾರಂತೆ. ನೋಡಿ, 25 ಲಕ್ಷದಿಂದ 50 ಲಕ್ಷ ಒಂದು ದಿನದಲ್ಲಿ ಬಾಸ್ಟಿನ್ ಪಬ್ ವ್ಯಾಪಾರ ಆಗುತ್ತೆ. ಅದ್ರಲ್ಲೂ ಕೆಲವು ಗಂಟೆಲಿ ಇಲ್ಲಿ ಬರೋರು ಬರೀ ಡ್ರಗ್ಸ್ ತಗೊಂಡವರು, ಗಾಂಜಾ, ರೌಡಿಸಮ್ಮು, ಅಲ್ಲೇ ಪಾರ್ಟಿಗಳು, ಎಲ್ಲಾ ಪಾರ್ಟಿಗಳು ಅಲ್ಲೇ ನಡೆಯೋದು. ಅಂತಹ ಬಾಸ್ಟಿನ್ ಪಬ್ಗೆ ಹಾಕಿರೋದು ಬಂಡವಾಳ ಬೇನಾಮಿಯಾಗಿ ಯಾರು? ಎಕ್ಸೈಸ್ ಡಿಪಾರ್ಟ್ಮೆಂಟ್ ನ ಹಿರಿಯ ಅಧಿಕಾರಿ. ಕಳ್ಳರು ಎಲ್ಲಿದ್ದಾರೆ ಅಂದ್ರೆ ನಮ್ಮ ಮನೇಲೇ ಇದ್ದಾರೆ ಅಂತ ಅರ್ಥ. ಅಂದ್ರೆ ಇವರಿಗೆ ಅಧಿಕಾರ ಇರೋದು ಸರ್ಕಾರ, ದುಡ್ಡು ತಿನ್ನೋದು ಸರ್ಕಾರ, ಡಿಪಾರ್ಟ್ಮೆಂಟ್ ಇರೋದು ಎಕ್ಸೈಸ್ ಡಿಪಾರ್ಟ್ಮೆಂಟ್. ಅಂದ್ರೆ ಅಬಕಾರಿ ಇಲಾಖೆಯೇ ಇವರು ಕೆಲಸ ಮಾಡ್ತಿರೋದು. ಅಬಕಾರಿ ಇಲಾಖೆಯಲ್ಲಿ ಹಿರಿಯ ಅಧಿಕಾರಿಗಳು. ಅಂತಹ ಹಿರಿಯ ಅಧಿಕಾರಿಗಳು, ಅಬಕಾರಿ ಇಲಾಖೆಯ ಹಿರಿಯ ಅಧಿಕಾರಿಗಳು ಇಲ್ಲಿ ಬೇನಾಮಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ರೆ, ಯಾಕ್ರಿ ನೂರಾರು ಕಂಪ್ಲೇಂಟ್ ಬಂದ್ರು ಕೂಡ ಯಾಕೆ ಆಗ್ತಾ ಇಲ್ಲ? ಇದ್ಯಾಕೆ ಇಲ್ಲಿ ಮಾತ್ರ ಅವಧಿ ಮೀರಿ ಇಲ್ಲಿ ಪಾರ್ಟಿಗಳಾಗುತ್ತೆ, ಈ ಪಬ್ ಓಪನ್ ಆಗುತ್ತೆ ಅಂತ ಅಂದ್ರೆ ಇದೇ ಕಾರಣ. ನಾವು ಕಳ್ಳರನ್ನ ಊರೆಲ್ಲ ಹುಡುಕ್ತಿದೀವಿ, ಆದ್ರೆ ನಮ್ಮನೇಲೆ ಕಳ್ಳರಿದ್ದಾರೆ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್. ಊರೆಲ್ಲ ಏನಕ್ಕೆ ಅಂದ್ರೆ ಅಲ್ಲಿ ಬೇನಾಮಿನೇ ಇವನಲ್ವಾ, ಎಕ್ಸೈಸ್ ಡಿಪಾರ್ಟ್ಮೆಂಟೇ ಅಲ್ಲಿದೆಯಲ್ವಾ, ಅಬಕಾರಿ ಇಲಾಖೆಯ ಅಧಿಕಾರಿಗಳೇ ಅಂದ್ರೆ ಹಿರಿಯ ಅಧಿಕಾರಿಗಳೇ ಇಲ್ಲಿದಾರಲ್ವಾ. ಸೊ ಇನ್ನೇನು? ಸೊ ಇದು ಯಾವುದು ಬಾಸ್ಟಿನ್ ಪಬ್ 2 ವರ್ಷದ ಹಿಂದೆ ಸ್ಟಾರ್ಟ್ ಆಗಿರುವಂತಹ ಪಬ್ಬು. ಬೆಂಗಳೂರಿನ ಕಬ್ಬನ್ ಪಾರ್ಕ್ ಆ ಒಂದು ಸರೌಂಡಿಂಗ್ ಅಲ್ಲಿ ಇರುವಂತಹ ಪಬ್ಬು, ಶಿಲ್ಪಾ ಶೆಟ್ಟಿ ಒಡೆತನದ ಪಬ್ಬು. ಇದು ಎಲ್ಲಿಂದ ಬಂತಪ್ಪ? ಬಾಲಿವುಡ್ಡಿಗೂ, ಆ ಬಾಲಿವುಡ್ ನಟಿಗೂ ಈ ಎಕ್ಸೈಸ್ ಹಿರಿಯ ಅಧಿಕಾರಿಗೂ ಅದೇನ್ ನಂಟೋ ಗೊತ್ತಿಲ್ಲ.